ಗೌರಕ್ಕ, ಏ ಗೌರಕ್ಕ, ಏನ್ ಮಾಡ್ಲಾಕತ್ತಿದಿ? ಬಾರೆ ಕುಮುದ, ಒಳಗೆ ಬರ್ಬೇಕಿಲ್ಲ? ಹಂಗೆ ಬಾಕ್ಲಾಗೆ ನಿಂತು ಕರ್ಲಾಕತ್ತಿದಿ? ನೀನು ಹೊರಗಿನಕ್ಕೇನು? ಒಳಗೆ ಬರ್ಬೇಕು ಹಂಗೆ. ಅಯ್ಯೋ, ಇಂಥ ಜಾಗದ ಒಳಗೆ ಬಂದು ಎಲ್ಲಿ ಕೂಡ್ಲಿ ಬಿಡು. ಅಣ್ಣನೇನು ಮನ್ಯಾಗ ಇಲ್ಲ? ಅವ್ರು ಮುಂಜಾನೆ ಹೊಲಕ್ಕೆ ಹೋದ್ರಲ್ಲ, ಇನ್ನೂ ಬಂದಿಲ್ಲ. ಬರ್ತಾರೆ ಈಗ, ಹೊತ್ತಾಯ್ತಲ್ಲ ಬರೋದು. ಈಗ ಊಟಕ್ಕೆ ಹಂಗೆ ಬರ್ತಾರ. ಈಗ ಇದು ಅದೇ ನೀನು ಹೇಳಿದಲ್ಲ, ಒಂದು ಐಡಿಯಾ ಮಾಡ್ತೀನಿ ಅಂತ. ಮಾಡಿದಿ ಐಡಿಯಾ? ಅದೇ ಹೇಳಕ್ಕೆ ಬಂದಿದ್ದೇನು ಮತ್ತೆ? ಹೇಳು ಮತ್ತೆ. ಸುಮ್ಮನೆ ಮತ್ತೆ ನಿಮ್ಮ ಅಣ್ಣ ಬಂದಿರತ್ತಂತಂದ್ರೆ ಮತ್ತೆ ಅದು ಕೆಲಸ ಕೆಟ್ಟು ಬಿಡ್ತದೆ. ಹೇಳು ಮತ್ತೆ. ಹ್ಞೂ ರೇವ, ಅದೇ ಹೇಳಕ್ಕೆ ಬಂದೀನಿ. ಎಡ್ತಾನೆ ನಿಂದಿರ್ತೇವ ನನಗೆ ಆ ಕಡೆ ಒಂದಿಟ್ಟು ಮಜ್ಜಿಗೆರ ಮಾಡ್ಕೊಂಡು ಬಾ, ಕುಡ್ಕೋತ ಹೇಳ್ತೀನಂತ. ಇಲ್ಲಿ ಕೂಡ ಮತ್ತೆ ಬಾ. ಹೊರಸಾಗ್ತಿದ್ದ, ಹೊರಸಿದ ಮೇಲೆ ಕೂತ್ರು ಬರ್ತಿತ್ತು, ಕೆಳಗೆ ಕೂತ್ಬಿಟ್ಟಲ್ಲ ನೀನು. ಇವ ನೀ ಮಜ್ಜಿಗೆ ಕೇಳಿ ನೀನು ಕುಡಿ ಅಂತಂದ್ರೆ ಕುಡಿಲಿಲ್ಲ. ಇವತ್ತು ನೋಡು ಮಜ್ಜಿಗೆ ಇಲ್ಲ, ಏನಿಲ್ಲ. ಆ ಕಡೆ ಚಾ ಮಾಡ್ಕೊಂಬ ಅಂದ್ರೆ ಚಾ ಮಾಡ್ಕೊಂಬರ್ತೀನಿ. ಮಜ್ಜಿಗೆ ಇಲ್ಲ ಕುಮ್ದ. ಯವ್ವ, ಇಂಥ ಜಾಗದಾಗ ಎಲ್ಲಿ ಚಾ ಕುಡಿಲೇವ? ಮಜ್ಜಿಗೆ ಇದ್ದಿಲ್ಲ ಅಂತಂದ್ರೆ ಇಲ್ಲ ಬಿಡು, ಹೋಲ್ಬಿಡು. ಪೈಲೆ ಬಂದು ಕೆಲಸ ಮುಗಿಸ್ತೀನತ್ತ. ಮತ್ತು ಅಣ್ಣವ್ರು ಬಂದಿರತ್ತಂದ್ರೆ ಆಗಲ್ಲ. ಪೈಲೆ ಅದೇ ಕೆಲಸ ಮಾಡೇವ ಆ ಕಡೆ. ನನಗೆ ರಾತ್ರಿ ಬೆಳತಾನ ನಿದ್ದಿನೇ ಬಂದಿಲ್ಲ. ಕುಮುದ ಐಡಿಯಾ ಮಾಡ್ತಾಳಿಲ್ಲ. ಅದಟ್ಟು ಜಲ್ದಿ ನನ್ನ ಸೊಸಿ ನನಗೆ ಮನೆಗೆ ಬರಪ್ಲೆ ಆಗಬೇಕಪ್ಪ ಅಂಥೇಳಿ ಎಷ್ಟು ಬಡ್ದಾಡಿನ. ಹೇಳು ಐಡಿಯಾ ಏನು ಮಾಡಿದಿ? ಇದು ನಿನ್ನ ಸಸಿ ಬಲ್ಲಿ ಫೋನ್ ಅದ ಏನು? ಹ್ಞೂ ಅದ. ನನ್ನ ಮಗನೇ ಕುಡ್ಸ್ಯಾನ. ಎಂಗೇಜ್ಮೆಂಟ್ ಆದಮೇಲೆ ಕುಡ್ಸ್ಯಾನ ನೋಡು. ಇನ್ನೂ ಲಗ್ನ ಭೀ ಆಗಿದ್ದಿಲ್ಲ, ಎಂಗೇಜ್ಮೆಂಟ್ ಆಗಿತ್ತು ಅವಾಗ ಕುಡ್ಸ್ಯಾನ. ಅದಿನ ಹಾಗೆ ಇಟ್ಕೊಂಡಾಳ. ಅವ್ರ ಅಣ್ಣಗೆ ಹಚ್ಚಿದಾನ ಫೋನ್. ಆಕಿಗೇನು ಹಚ್ಚಿಲ್ಲ, ಅದ್ರ ಮಾರಿಗೆ ಅದಕ್ಕೆ ಹೆಂಗೆ ಹಚ್ಚಿಲ್ಲ ತಿಳಿನ ತನ ಆಕಿಗೆ ಹಚ್ಚಿಲ್ಲ. ಅವ್ರ ಅಣ್ಣಗೆ ಹಚ್ಚಿ ಮಾತಾಡ್ದ. ಅವ ನೋಡಿದ್ರೆ ಫೋನೇ ಕಟ್ ಮಾಡ್ದನು. ಅವತ್ತಿನ ಹಿಡಿದು ಅವ್ರ ಮನೆಗೆ ಯಾರಿಗೆ ಫೋನೇ ಹಚ್ಚಿಲ್ಲ ನಾನಂತರು. ನಿನ್ನ ಸಸಿ ಬಲ್ಲಿ ಫೋನ್ ಇದು ಚಲೋ ಆಯ್ತಗೋ. ನಿಂದು ಬಲ್ಲಿ ಫೋನ್ ಅದಲ್ಲ ಹೆಂಗೆ? ನಿನ್ನ ನಂಬರ್ಲಿತ್ತೆ ನಿನ್ನ ಸಸಿಗೆ ಫೋನ್ ಹಚ್ಕೊಡು. ಮತ್ತು ನೀ ಮಾತಾಡಬೇಡ, ನಾ ಮಾತಾಡ್ತೀನಿ. ನೀ ಮಾತಾಡ್ದಂದ್ರೆ ಕೆಲಸ ಕೆಡ್ತದ. ನಾ ಏನು ಮಾತಾಡ್ಬೇಕಂತ ಮಾತಾಡ್ತೀನಿ. ಆಮೇಲೆ ಬೇಕಿದ್ರೆ ನಿನಗೇನು ಮಾತಾಡ್ಬೇಕಂತ ಹೇಳ್ತೀನಿ ಅಂತ. ಪೈಲೆ ನಾ ಮಾತಾಡ್ತೀನಿ ಅಂತ. ಫೋನ್ ಹಚ್ಕೊಡು. ಆಯ್ತು ತಡಿ, ಇಲ್ಲೇ ಇತ್ತು ನಂಬರ. ಇದು ಒಂದು ಸರ್ಸ ಫೋನ್ ಒಂದು ಕೊಡ್ಸ್ಯಾವ ನನಗೆ. ಅದು ಗೊತ್ತಾಗಲ್ಲ, ಮಾಡಿಲ್ಲ. ಕನ್ನಡದಾಗ ಹಾಕಿದಾಕಿನ ಹೆಸರು. ಇಲ್ಲದ ನೋಡು. ಈಗ ರಿಂಗ್ ಎಲ್ಲಾಗತ್ತದ ನೋಡಿ. ಆಯ್ತು, ಮಾತಾಡು. ಕುಂತು ಮಾತಾಡು. ಯುವ ಸುಮ್ ಕೂಡು. ನೀನು ನೋಡ್ಕೊತ ಮಾತಾಡಿದ್ನಂತಂದ್ರೆ ಮತ್ತೆ ಅದು ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ. ಜರ್ತಡಿ. ಇದು ಫೋನ್ ರಿಂಗ್ ಅಲ್ಲಾಗತ್ತದಲ್ಲ, ನಮ್ಮ ಅತ್ತಿ ನಂಬರ್ ಇದು. ಯಪ್ಪ, ನನಗಂತರೂ ಕೈಕಾಲ ಥಂಡಗತ್ತವ. ನಮ್ಮ ಅತ್ತಿ ಮಾತಾಡಂತಂದ್ರೆ ಏನು ಮಾಡಲಿ? ಅವು ಕೊಡ್ಲೇನು ಫೋನು? ಬೇಡ. ಮತ್ತು ನಮ್ಮವ್ವ ನಮ್ಮ ಅತ್ತಿ ಮಾತು ಕೇಳಿ ಮನಸ್ಸಿಗೆ ಬೇಸರ ಮಾಡ್ಕೋತಾಳ. ತಡಿ, ಯಾಕೆ ಹಚ್ಚಾರತ್ ನಾನೇ ಎತ್ತ. ಮತ್ತು ಹಲೋ ಯಾರೀ? ಪೂಜಾ ಅವ್ರೇನ್ರಿ? ಹಾಂ ರೀ, ನಾ ಪೂಜಾ ಮಾತಾಡ್ಲಾಗತ್ತೀನಿ. ನೀವು ಯಾರಂತ ಗೊತ್ತಾಗಲಿಲ್ಲ. ನಂಬರ್ ನೋಡಿದ್ರೆ ನಮ್ಮ ಅತ್ತಿದದ ರೀ. ಅಂದ್ರೆ ನೀವು ಯಾರಂತ ಗೊತ್ತಾಗ್ಲಿಲ್ಲ ರೀ ನಂಗೆ. ಇದು ಪೂಜಾಕೋರೆ, ನಾ ರೀ ನಿಮ್ಮ ಅತ್ತಿಯರ ಮನೆ ಬಾಜಿಕಿನಕ್ಕಿರಿ. ನನ್ನ ಹೆಸರು ಕುಮದ ಅಂತ ಹೇಳ್ರಿ. ಇದು ರೀ ನಿಮ್ಮ ಅತ್ತಿ ಫೋನ್ಯಾಗ ಒಂದು ನಂಬರ್ ತೊಗೊಂಡು ನಾನೇ ಫೋನ್ ಹಚ್ಲಾಗತ್ತೀನಿ ರೀ. ಇಲ್ಲಿ ಒಂದು ಘಾಟ್ ಆಗಿಬಿಟ್ಟದ್ರಿ ಪೂಜಾಕೋರೆ. ಅದಕ್ಕೆ ನನಗೆ ಏನು ಮಾಡ್ಬೇಕಂತ ಹೇಳಿ ಗೊತ್ತಾಗಲಿಲ್ಲ. ಅದಕ್ಕೆ ನಾ ಈ ಕಡೆ ನಿಮಗೆ ಫೋನ್ ಹಚ್ಚಿ ನೋಡ್ರಿ. ಅಣ್ಣವರು ಇಲ್ಲ ಮನ್ಯಾಗ, ಅಂದ್ರೆ ನಿಮ್ಮ ಅವ್ರು ಭೀ ಇಲ್ರಿ ಮನ್ಯಾಗ. ಅದಕ್ಕೆ ನಾ ಈಗೇನು ಮಾಡಲಿ? ನನಗೇನು ಸುಧಾರಿಸಲ್ದು, ಕೈಕಾಲೆಲ್ಲ ಥಂಡಗೆ ಬಿದ್ದಂಗೆ ಆಗ್ಯಾವ ನನಗೆ. ಅದಕ್ಕೆ ನಾ ಅಂಜಿ ಬೈದಾಗೆ ನಿಮಗೆ ಫೋನ್ ಹಚ್ಚೀನಿ ರೀ, ಅಂಜ್ಕೋತ. ಅದಕ್ಕೆ ಒಂದು ವಿಷಯ ಹೇಳ್ಬೇಕಿತ್ತು ರೀ ಪೂಜಾಕೋರೆ ನಿಮಗೆ. ಹೌದ್ರಿ, ಏನಾಗೈತ್ರಿ ಯಾಕೋರೆ? ಘಾತ ಆಗ್ಯದ ಅಂತ ಬೇರೆ ಎಲ್ಲಗತ್ತೀರಿ, ಮಾವ್ರು ಬೇರೆ ಮನೆಗಿಲ್ಲತ್ತೀರಿ. ನಮ್ಮ ಅತ್ತೆರ ಆರಾಮ್ ಹರ ಇಲ್ರಿ? ಏನಾಗೈತ್ರಿ ಯಾಕೋರೆ? ನಮ್ಮ ಅತ್ತೆರಿಗೆ ಜರ ಫೋನ್ ಕೊಡ್ರಿ. ಪೂಜಾಕರೇ, ನಿಮ್ಮ ಅತ್ತೆಯವ್ರು ಮಾತಾಡಂಗಿತ್ತಂತಂದ್ರೆ ನಾಯಕ ಬಾಜು ಮನೆಗೆ ಬಂದು ನಿಮಗೆ ಫೋನ್ ಹಚ್ಚುತ್ತಿದ್ದ. ನಿಮ್ಮ ಅತ್ತೆಯರೇ ಮಾತಾಡ್ತಿರು. ನಿಮ್ಮ ಅತ್ತೆರಿ ಮಾತಾಡಂಗಿಲ್ರಿ, ಪರಿಸ್ಥಿತಿ ಒಳಗಿಲ್ಲ. ನಿಮ್ಮ ಅತ್ತೆಯರು ಮಾತಾಡಂಗೆ ಪರಿಸ್ಥಿತಿ ಇಲ್ಲ. ಜೀವ ಬಾಯಾಗಿ ಇಟ್ಕೊಂಡು ಕೂತಾರ. ಈಗ ಏನಾಗ್ಯದ ಗೊತ್ತೇನ್ರಿ? ನಿಮ್ಮ ಅತ್ತೆರಿಗೆ ಮುಂಜಾನೆ ಅದೇನೋ ಮೆಣಸಿಕೇನೋ ಹಾಕಿರತ್ತ ಮ್ಯಾಗಿ ಮೇಲೆ, ಛತ್ ಮೇಲೆ. ಅದೇನೋ ತರ್ಲಕ್ಕೆ ಹೋಗಿ ಕಾಲ್ಜಾರ್ ಬಿದ್ದಾರಿ. ಪೂರ ತಲೆಗೆ ಭಾಳ ಅಂದ್ರೆ ಭಾಳ ಪೆಟ್ಟಾಗ್ಬಿಟ್ಟದ್ರಿ ನಿಮ್ಮ ಅತ್ತೆರಿಗೆ. ನಿಮ್ಮ ಅವ್ರು ಬೇರೆ ಇದ್ದಿದ್ದಿಲ್ಲ. ನಾನು ಚೀರಿದ ಅವಾಜ್ ಕೇಳಿ ಬಂದೀನಿ ರೀ. ಬಂದು ಮತ್ತೆ ಇಲ್ಲಿ ಬಾಜುಕ ಅವರು ಜಡಿಬುಟ್ಟಿ ಕೊಡ್ತಾರಲ್ರಿ, ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಪಟ್ಟಿ ಎಲ್ಲ ಮಾಡ್ಕೊಂಡು ಬಂದೀನಿ ರೀ. ಅವ್ರಿಗೆ ಜರ ಅಷ್ಟೇ ಜರ ತ್ರಾಣ ಬಂದಂಗೆ ಆಗ್ಯದ. ಮಕ್ಕೊಂಡಾರ್ರಿ ಅವ್ರು. ಅದಕ್ಕೆ ನಿಮ್ಗೆ ಹೇಳಮ್ಮಿ, ನಿಮ್ಗೆ ಸುದ್ದಿ ಮುಟ್ಟ ಸಮಯ ಅಂತೇಳಿ ಫೋನ್ ಹಚ್ಚೀನಿ. ನಿಮ್ಮ ಅವ್ರು ಭೀ ಫೋನ್ ಮನೆಗೆ ಬಿಟ್ಟು ಹೋಗ್ಯಾರ. ಅದಕ್ಕೆ ಮತ್ತೆ ಏನು ಮಾಡ್ತೀರಿ ನೋಡ್ರಿ. ಮತ್ತು ಈ ಟೈಮಿಗೆ ಪಾಪ ಮಗನೂ ಇಲ್ಲ, ಮಗನೂ ಕಳ್ಕೊಂಡು ಭಾಳ ದಿನ ಭೀ ಆಗಿಲ್ಲ, 1-2 ತಿಂಗಳು ಅಟ್ಟೆ ಆಯಿತು. ಮತ್ತು ಈ ಟೈಮಿಗೆ ನೀವು ಆಗಿಲ್ಲತ್ತಂದ್ರೆ ಮತ್ತೆ ಯಾರತ್ತಾರಿ ನೋಡ್ರಿ ಯಾಕೋರೆ. ಮತ್ತು ಹೇಳೋದಿತ್ತು ಹೇಳಿನಿ, ಮತ್ತೆ ಏನು ಮಾಡ್ತೀರಿ ನೋಡ್ರಿ. ಮತ್ತು ಬರೋದಿತ್ತು ಅಂತಂದ್ರೆ ಬರ್ರಿ, ಬಂದು ನೋಡ್ಕೊಂಡು ಹೋಗ್ರಿ. ಪಾಪ ಮಗ ಇದ್ರು ಬರ್ತಿದ್ರಿಲ್ಲ, ಮತ್ತು ಮಗ ಇಲ್ಲ ಅನ್ನೋದು ಹಿಂಗೆ ಬಿಟ್ಬಿಡೋದೇನ್ರಿ? ಅವ್ರಿಗೆ ಯಾರ ಹಿಂದಕ್ಕಿಲ್ಲ ಮುಂದಕ್ಕಿಲ್ಲ. ನೋಡ್ರಿ ಯಾಕೋರೆ ಏನು ಮಾಡ್ತೀರಿ ಅಂತ ಹೇಳಿ. ನಾ ಇಡ್ತೀನತ್ರಿ ಫೋನ. ನೋಡ್ರಿ ಯಾಕೋರೆ ಏನು ಮಾಡ್ತೀರಿ. ಮತ್ತೆ ಹೇಳಿಲ್ಲ ಅಂತ ಅನ್ಕೋಬೇಡ್ರಿ. ಅದಕ್ಕೆ ಹೇಳೀನಿ. ನನಗೆ ನಿಮ್ಮ ಮತ್ತೆ ಹೇಳಂದಿಲ್ಲ ಏನಿಲ್ಲ. ಪಾಪ ಅವ್ರವರು ಮೂರ್ಛೆ ಹೋದಂಗೆ ಮಕ್ಕೊಂಡು ಬಿಟ್ರೆ, ಪಾಪ ಅಲ್ಲಿ ಮೂಲಿ ಹಿಡ್ಕೊಂಡು. ನೋಡ್ರಿ ಕೊರೆ ಏನು ಮಾಡ್ತೀರಿ. ನಾ ಹೋಗ್ತೀನಿ ರೀ. ಮತ್ತೆ ಇನ್ನೊಂದು ಜರ ನೋಡಿಬಿಟ್ಟು ಅವ್ರಿಗೆ ನಿಮ್ಮ ಅವ್ರು ಬರೋದು ಹೋಗ್ಬಿಡ್ತೀನಿ. ನಾ ಇಲ್ಲಿಂದ ಮನೆಗೆ ಹೋಗ್ಬಿಡ್ತೀನಿ. ನಮ್ಮದು ಹಾರೆ ಬದಕ್ಕೆ ಬಿಟ್ಟು ಬಂದು ಇಲ್ಲೇ ಕೂತೀನಿ. ನೋಡ್ರಿ ಕೊರೆ ಮತ್ತೆ ಏನು ಮಾಡ್ತೀರಿ. ಶಬ್ಬಾಸ್ ಕುಮುದಿ, ನಾನು ಹಿಂಗೇನೋ ಅನ್ಕೊಂಡಿದ್ದ. ಭಾರಿ ಆ್ಯಕ್ಟಿಂಗ್ ಮಾಡ್ತಲೇ ನೀ ಸುಮ್ಮ ಟಿವಿಯಾಗ್ರ ಬಾ ಸುಮ್ಮ ಕಡೆ. ಏನು ಆ್ಯಕ್ಟಿಂಗಾ ಎಂತಾನ? ಇಟ್ಟು ಹೇಳಿದಂದ್ರೆ ಆಕಿ ಇನ್ನು ಅಲ್ಲಿ ನಿಂದ್ರಲ್ಲಿ ಬಿಡು. ಆಕಿ ಯಾರ ಒಪ್ಪಿಸಿ ನಾಳೆಗೆ ಬಂದಳೆ ಆಕಿ. ಈಗ ಬಂದು ಈಗೇನು ಸಂಜೆ ತನಕ ಬರಲ್ ಬಿಡೋಕಿ. ನಾಳೆಗೆ ಬರ್ತಾಳೆ ತಗೋ. ನನಗೆ ಭರವಸೆ ಬಂತಲೆ ನೀನು ಮಾತಾಡೋದು ನೋಡ್ರೆ ನನಗೆ ಭರವಸೆ ಬಂದುಬಿಡ್ತು. ಖರೆ ಈಗ ಹ್ಯಾ ಮಾಡಲಿ? ನಮ್ಮ ಮತ್ತೆ ಪಟ್ಟಿ ಎಲ್ಲ ಹಾಕಿನಿ ಮಾಡೀನಿ ಅಂತ ಹೇಳಿ ಈಗ ಮತ್ತು ನಿಮ್ಮ ಅಣ್ಣ ನೋಡೋಣ ಅಂತಂದ್ರೆ ಮತ್ತೆ ಅವನ ಹೆಣನೆ ಹಾಕ್ಬಿಡ್ತಾನೆ. ನಾಟಕ ಮಾಡ್ಲಾಗತ್ತೀನಿ ಅಂತ ಕುನ ಆಯ್ತಂತಂದ್ರೆ ಅವೇನು ಅನ್ನಲ್ ಬಿಡು. ಅವನಿಗೆ ಸಿಟ್ಟದ ಸಸಿ ಮೇಲೆ. ಖರೆ ನಾಟಕ
ಓಡಾಡೋದು ಬ್ಯಾಡ ಇತ್ತಂತ ಅದಕ್ಕೆ ಮತ್ತು ಏನು ಮಾಡಲಿ ಕರ್ಕರೇನು ಪಟ್ಟಿ ಹಾಕೊಂಡು ಮಕ್ಕೊಂಡ್ಬಿಡ್ಲೆ. ನಿಮ್ಮ ಅಣ್ಣಗೆ ಭೀ ನಂಬಿಸ್ಬಿಡಮ್ ಮತ್ತೆ ಯಾಕೆ ಸುಮ್ಮನೆ ನಾಳೆಗೆ ಕಿರಿಕಿರಿ ಆಗೋದು. ಹಾಗೆ ಮಾಡ್ತೀನಿ ತಗೋ. ಅಯ್ಯೋ ದೇವ್ರೆ, ಪಾಪ ಈಗ ಮಗನಿಗೆ ಕಳ್ಕೊಂಡಿದ್ದು ದುಃಖನಿಗೆ ಹೊರಗೆ ಬರ್ಲಿಕ್ಕಾಗಿರಲ್ಲ ಮತ್ತೆರಿಗೆ. ಮತ್ತೀಗ ಹಿಂಗೆ ಬೇರೆ ಆಗ್ಯದ. ಏನು ಮಾಡಲಿ? ಅವಾಗ ಹೇಳಿಬಿಟ್ಟು ನಾಳೆಗೆ ಅಪ್ಪ ಅವು ಕರ್ಕೊಂಡು ಹೋಗಿ ಬರಲೇನು? ಈ ಟೈಮಿಗೆ ಮತ್ತೆ ಹೋಗಲೇಬೇಕು. ಅವ್ರ ಮಗ ಇದ್ದೀರಂತಂದ್ರೆ ಹೋಗ್ತಿದ್ದು ನಾನು, ಹೋಗಲೇಬೇಕಾತಿತ್ತಲ್ಲ. ಈಗ ಮಗ ಇಲ್ಲ ತಳಿ ಅತ್ತಿ ಮಗ ಬಿಡ್ಲಿಕ್ಕೆ ಬರ್ತದೇನು? ಇಲ್ಲ ಆಗಲ್ಲ, ಹೋಗ್ಬೇಕು. ಅವಾಗ ವಿಷಯ ಹೇಳ್ಬೇಕೀಗ. ಪಾಪ ಅತ್ತಿ ಎಟ್ಟು ಬಡ್ದಾಡ್ಲಾಗತ್ತಾರೋ ಏನೋ ಅಲ್ಲಿ. ತಡಿ ಅವಾಗ ಹೇಳ್ತೀನಿ. ಅವ್ವ ಅವ್ವ, ಯಾಕ ಮಗಳ ಏನಾಯ್ತು? ಮುಖ ಯಾಕೆ ಹಿಂಗೆ ಸಪ್ಪಗೆ ಮಾಡಿದಿ? ಹಾಂ, ಇದು ಅದು ಹಿತ್ತಲ್ನಾಗ ಗಿಡಗಳು ಪೂರ ಇದು ಆಗಿತ್ತಲ್ಲ, ಅದು ತೆಕ್ಕೋದು ಕುಂತಿದ್ನಿ ನಾನು. ಹೇಳೇ ಹೋಗಿನಿ ನಿನಗೆ ಇಲ್ಲಿ ಜರ ಗಿಡಗಳು ಸಾಫ್ ಮಾಡ್ತೀನಿ ಅಂತ. ಮತ್ತು ಬರತನ ಹಿಂಗೆ ಅಳು ಮುಖ ಮಾಡ್ಕೊಂಡಿದ್ದವ. ಯಾಕೆ ಮಗಳ ಏನಾಯ್ತು? ಅವ್ವ ಇದು ಅತ್ತೆರ ನಂಬರ್ನಿಂದ ಫೋನ್ ಬಂದಿತ್ತು. ಬಾಜು ಮನೆಯವರು ಅಕ್ಕೋರು ಫೋನ್ ಹಚ್ಚಿರು. ಅತ್ತೆರ ನಂಬರ್ನಿಂದ ಅತ್ತಿ ಏನೋ ಮುಂಜಾನೆ ಮೆಣ್ಸಿಕಾಯಿ ತೆಗಿಲಿಕ್ಕೆ ಹೋಗಿ ಮ್ಯಾಲಿಂದ ಬಿದ್ದಾಳಂತದೆ. ತೆಲಿಗೆಲ್ಲ ಘನ ಏಟಾಗ್ಯದಂತ. ಮಾತೇನು ಆಡಲ್ ಹೋಗ್ಯಾರತ್ 3 ಜನ ಬಿದ್ದುಬಿಟ್ರಂತ. ಅವ್ರೇನೋ ತೋರಿಸ್ಕೊಂಡು ಬಂದೀನಿ ನಿಮ್ಮ ಅತ್ತೆರಿಗೆ. ಖರೆ ಜೀವ ಬಾಯಾಗಿ ಇಟ್ಕೊಂಡು ನಿಂತಾರ. ನಿಮ್ಮ ಅತ್ತೆರೇನು ಉಳಪ್ಲೇ ಇಲ್ಲವ, ಬಂದು ಮಾತಾಡಿ ಹೋತೇನೆ ನೋಡು ಅಂತಲ್ಲಾಗತ್ತಾರ ಬೇ ಅವ್ವ. ನನ್ನ ಕೈ ಕಾಲ ತಣ್ಣಗಾಗ್ಯಾವೆ ಅವ್ವ. ಏನು ಮಾಡಲಿ ಅವ್ವ ನಾನು? ಹೋಗಮ್ಮ ನಾನು ಅಪ್ಪ ನೀನು ಮುಗರು ಹೋಗಿ ಮಾತಾಡ್ಸ್ಕೊಂಡು ಬರಮ್ಮ ಬಾಯ್ ಬೇ. ಈ ಪರಿಸ್ಥಿತಿ ಒಳಗೆ ಹೋಗಿಲ್ಲತ್ತಂದ್ರೆ ಹೆಂಗೆ ಮತ್ತೆ? ಅಪ್ಪಗೆ ಫೋನ್ ಮಾಡಿ ಹೇಳ್ತೇನೆ ನೋಡು. ಏನು ನಿಮ್ಮ ಅತ್ತೆ ಬಿದ್ದಾಳಂತ ಮ್ಯಾಲಿಂದು? ಬಾಜು ಮನೆಗೆ ಫೋನ್ ಮಾಡಿ ಹೇಳಲ್ಲ ಮಗಳ. ನೀ ಬೆಳಗಿದ್ದಿದ್ದೆಲ್ಲ ಹಾಲು ಅಂಥೇಳಿ ನಂಬಿಡ್ತಾವ, ಅದಕ್ಕೆ ನಿನಗೆ ಈಜಿ ನಿಂತೆ ಅಮರಿಸ್ತಾರ. ನನಗೆ ಯಾಕೋ ನಂಬಿಕೆ ಬರವಲ್ದು. ನೀ ಇಟ್ಟು ಹೇಳಕತ್ತಿದಂದ್ರೂ ನನಗೆ ನಂಬಿಕೆ ಬರವಲ್ದು ಮಗಳ. ಯಾಕಂದ್ರೆ ನಿಮ್ಮ ಅತ್ತಿ ಒಂದು ಕೆರೆ ನೀರು ಕುಡ್ದಕ್ಕಲ್ಲಕ್ಕಿ. ಯಾಕಂದ್ರೆ ಆಕಿಂದು ಗುಣ ಸ್ವಭಾವ ನೋಡ್ದಕ್ಕಿದ್ದೀನಿ ನಾನು ಹೇಳೆ ಮಗಳ ನಿಂಗೆ. ಈಗ ನಾವು ನಿನಗೆ ಕಳ್ಸಲ್ಲ ಅಲ್ಲಿಗಂತ ಆಕಿಗೆ ಗೊತ್ತು. ಅದಕ್ಕೆ ಆಕಿಗೆ ನೀ ಅವ್ರ ಮಗನ ಜೀವ ತೊಗೊಂಡು ಅನ್ನೋದು ತಲೆ ಕೂತದ. ಅವ್ರ ಮಗ ಆಕ್ಸಿಡೆಂಟ್ ಆಗಿ ಅವ ಸತ್ತನ ಖರೆ. ಆಕಿನ ತಲೆಗೆ ಏನು ಬರ್ಮಿ, ನಿನ್ನ ಕಾಲ್ಗುಣ ಸರಿ ಇಲ್ಲ ಅದಕ್ಕೆ ಹಿಂಗಾಗ್ಯದ ಅಂತ ಆಕಿ ತಲೆಗೆ ಇಟ್ಕೊಂಡು ಕೂತಾಳ. ಏನು ಥಾಡೆ ಅಂದಳ? ಇಲ್ಲಿ ಮಣ್ಣು ಕೊಡೋ ಟೈಮಿಗೆ ಏನು ಥಾಡೆ ಅಂದಳು ಆಕಿ? ಒಂದಂದ್ಲ ಎರಡಂದ್ಲ ಎಂಥ ಪರಿ ಮಾತಾಡಿದಳು, ಏನೆಲ್ಲ ಅಂದಳು. ಈಗ ನಿನಗೆ ಅದಕ್ಕೆ ಈಗ ನಾವು ಕಳ್ಸಲ್ಲ ಅಂತ ಗೊತ್ತದಲ್ಲ, ಅದಕ್ಕೆ ಹಿಂಗೆಲ್ಲ ನಾಟಕ ಮಾಡ್ಯಾಳೇನಂತ ನಾ ಅಂತೀನಿ ಮಗಳ. ನನಗೆ ಯಾಕೋ ನಂಬಿಕೆ ಬರವಲ್ದು. ಮತ್ತು ನಾನದಾದ್ರೆ ನೀ ಏನು ಬರ್ಲಿಕ್ಕೆ ಹೋಗಬೇಡ. ನಾನು ನಿಮ್ಮಪ್ಪ ಹೋಗಿ ಬರ್ತೀವಂತ. ಏನು ನೀ ಇದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೋಬೇಡ. ನನಗೆ ಯಾಕೋ ಪಕ್ಕ ಅನ್ಸ್ಲಾಗತ್ತದ ನಿಮ್ಮ ಅತ್ತಿ ನಾಟಕ ಮಾಡ್ಯಾಳ ಅಂಥೇಳಿ. ನೀ ಇದಕ್ಕೆಲ್ಲ ನೀ ಜೀವ ಸಣ್ಣ ಮಾಡ್ಕೋಬೇಡ. ನಿಮ್ಮ ಅತ್ತಿ ಭಾಳ ಹುಷಾರಾಳಾಕಿ, ನನಗೆ ಗೊತ್ತದ. ಏನು ನೀ ಸುಮ್ಕೂಡು, ನಾನು ನಿಮ್ಮಪ್ಪ ಹೋಗಿ ಮಾತಾಡಿ ಬರ್ತೀವಂತ. ಅದಕ್ಕೆ ಏನು ಸುಮ್ಕೂಡು, ತಲೆಗೆ ಹಚ್ಕೋಬೇಡಿ ಇವೆಲ್ಲ. ಅಲ್ವೇ ಅವ್ವ, ಇದು ನಮ್ಮ ಅತ್ತಿನೇ ಫೋನ್ ಮಾಡಿ ಹೇಳಿಳು ಅಂತಂದು ನಾನು ನಂಬ್ತಿರ್ಲಿಕ್ಕಿಲ್ಲ. ಆದ್ರೆ ಇದು ಬಾಜು ಮನೆಗೆ ಬಂದು ನಮ್ಮ ಅತ್ತಿ ಫೋನ್ ಹಚ್ಚಿ ಹೇಳ್ಯಾಳ. ಆಕಿಗೆ ಯಾಕೆ ಹರ್ಕತ್ ಬಿದ್ದದ ಹಿಂಗೆ ಸುಳ್ಳು ಹೇಳೋದು? ನಮ್ಮ ಅತ್ತೆ ಹಚ್ಚಿಳೋದು ನಾನು ನಂಬ್ತಿರ್ಲಿಲ್ಲ ಬಿಡು. ಆಕೆ ಏನೋ ಹಿಂಗೆ ನಂಗೆ ಕರ್ಸ್ಕೊಳಕ್ಕೆ ಮಾಡ್ಯಾಳ ಅಂತಿದ್ದ. ಬಾಜು ಮನೆಗೆ ಹೇಳ್ಯಾಳ್ಬೇ. ಮತ್ತು ಖರೆ ಇದ್ದಾಗೆ ಅವರು ಹಚ್ಚಿ ಹೇಳಿರ್ತಾರಲ್ಲ, ಸುಮ್ಮನೆ ಯಾಕೆ ಹಚ್ತಾರ? ಇಲ್ಬೇ, ನಂಗೆ ಯಾಕೋ ಖರೆ ಅನ್ಸ್ಲಾಗತ್ತದ. ಬೇಡವ, ಇದು ರಿಸ್ಕ್ ತೊಗೊಂಬೋದು ಬೇಡ. ನಾನು ಬರ್ತೀನಿ ಬೇ, ಅದೇನಾಗುತ್ತಾ ಅಲ್ಲಿ. ಅದಕ್ಕೆ ನಮ್ಮ ಅತ್ತೆ ಹಂಗೆ ಏನಾರ ನಾಟಕ ಮಾಡಿಳು ಅಂದ್ರೆ ಮತ್ತೆ ಅದಕ್ಕೆ ನಿಮ್ಮ ಸಂಗಟೆ ಬರ್ತೀನತ್ತ. ಮತ್ತು ಮುಗಾರು ಹೋಗಿ ಮಾತಾಡ್ಸ್ಕೊಂಡು ಬಂದುಬಿಡಮಂತ. ಏನು ಬೇಡ ಬೇ, ನಂಗೆ ಯಾಕೋ ಜೀವ ಸಮಾಧಾನ ಇಲ್ಲ. ಹೋಗಮತ್ತು, ನಾ ಬರ್ತೀನಿ, ನಂಗೆ ಬಿಟ್ಟು ಹೋಗಬೇಡ. ಬರ್ತೀನಿ. ಖರೇರ ಇರ್ಲಕ್ಕ ಸುಳ್ಳಾರ ಇರ್ಲಕ್ಕ ಸುದ್ದಿ ಕಿವಿ ಮೇಲೆ ಬಿದ್ದದಂತಂದ್ರೆ ಹೋಗಿ ಬರಮತ್ತು. ನಾ ಹೇಳಿದ್ರೆ ನೀ ನಂಬಲ್ಲಿ ಹೋಗಿದ್ದಿ. ಆಯ್ತು ತಗೋ, ಏನು ಮಾಡೋಕ್ಕತ್ತದ ಹಾಗೆ ಮಾಡ್ತಗೋ. ನಾಳೆಗೆ ನಾನು ನೀನು ನಿಮ್ಮಪ್ಪ ಹೋಗಮ್ಮಂತ ಮುಗಾರು. ಮತ್ತು ಹಂಗೆ ಏನಾರ ಖರೇನೋ ಹಂಗೆ ಆಗಿತ್ತಂದ್ರೆ ಅದಕ್ಕೆ 1-2 ದಿನ ಇದ್ದು ನೋಡ್ಕೊಂಡು ಮತ್ತು ನಿನ್ನ ಕರ್ಕೊಂಡು ಬರ್ತೇವಂತ ನಾವು ಸಂಗಟೆ. ಅಲ್ಲೇನು ಬಿಡ್ಲಿಕ್ಕೆ ಹೋಗಲ್ಲ. ನಿನಗೊಬ್ಬಕ್ಕಿಗಂತೂ ಆಕಿನ ಕೈಯಾಗ ನಾ ಅಂತೂ ಬಿಡೋಕೆ ಅಲ್ಲೇ ಅಲ್ಲ. ಆಕಿ ನಾಟಕರ ಮಾಡಲಿ ಇಲ್ಲ ಸೀರಿಯಸ್ಸರ ಮಾಡಲಿ 1-2 ದಿನ ಸಂಗಟೆ ಇದ್ದು ನೋಡ್ಕೊಂಡು ಮುಗಾರು ಬಂದುಬಿಡಮಂತ. ಅದಕ್ಕೆ ನಿಮ್ಮ ಅಪ್ಪ ಈ ಕಡೆ ಬರಲ್ಲ ಯಾಕೆ ನಮಗೆ ಬಿಟ್ಟು, ನಾವಿಬ್ಬರು ಇದ್ದು ಅಲ್ಲಿ ನೋಡ್ಕೊಂಡು ಮತ್ತು ಬರಮಂತಗೋ. ಆಯ್ತು ತಗೋ, ನಿಮ್ಮ ಅಪ್ಪಗೆ ಹೇಳ್ತೀನಿ ನಾಳೆಗೆ ಹೋಗಮ್ ತಗೋ. ನೀ ಇದೇ ತಲೆಗೆ ಇಟ್ಕೊಂಡು ಕೂಡ್ಬೇಡ ಮಗಳ. ಏನು ಈಗಾರ ಜರ ಸುಧಾರಿಸ್ಲತ್ತಿದಂತ ನಾವು ಅಂದ್ಕೊಂಡಿದ್ದೆವು. ನೀ ಬಿಟ್ಬಿಡು, ಆ ಕಡೆಯಿಂದ ಚಿಂತೆ ಬಿಟ್ಬಿಡು. ಏನು ಭಾರಿ ಅತ್ತಿ ನಿನಗೆ ಚಲೋ ನಡೆಸ್ಕೊಂಡಾಳ. ಯಾವ ದಿನ ಆಕಿ ನಿನಗೆ ಚಂದ ನಡೆಸ್ಕೊಂಡಾಳ. ಒಂದು ತನ್ನಕ್ಕೆ ನಿನಗೆ ಆಕಿ ಅಟ್ಟು ಕಾಡಿಸಾಳ. ಏನು ಸುಮ್ಮಿರು, ನಡಿ ಊಟ ಮಾಡ್ತೇನೆ. ಊಟ ಮಾಡು, ಇಲ್ಲ ಮಕ್ಕೋ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಜರ ಮನ್ಸು ಹಗುರತ್ತದ. ನೀ ಇದೇ ತಲೆಗೆ ಇಟ್ಕೊಂಡು ಕೂಡ್ಬೇಡ ಮಗಳನ್ನ ಹೇಳಾಗತ್ತೀನಿ. ನಾನು ನಿಮ್ಮ ಅಪ್ಪನ ಸಂಗಟ ಮಾತಾಡ್ತೀನಿ. ಆಯ್ತು ನೀ ಅಪ್ಪನ ಜೊತೆ ಮಾತಾಡು. ನಾ ಜರ ನಾಳೆ ಊರಿಗೆ ಹೋಗೋದಲ್ಲ, ಜರ ಎಲ್ಲ ಸೋರ್ಸ್ಕೊತೀನಂತ. ಇವತ್ತೊಂದು ರಾತ್ರಿ ಕಳೀಲಿ, ನಾಳೆ ಬರ್ತಾಳೆ ಆಕಿ ಬಿಡಾಡಿ. ಅಕ್ಕಿಗೆ ಏನಿಲ್ಲ, ಅಕ್ಕಿಗೆ ಹಾಗೆ ಹೋಗೋದು ಹುಕ್ಕಿ ಹೋಯ್ತೀನಿ. ಆಕಿಗೆ ಅಕ್ಕಿನ ರಕ್ತನೇ ಕುಡಿತೀನಿ ಆಕಿಗೆ ಬಗದು. ಅಕ್ಕಿಗೆ ಮಾತ್ರ ನಾ ಸುಮ್ಮನೆ ಬಿಡಲ್ಲ. ಬರ್ಲಕ್ಕಿ ಬರಲಿ, ನರ್ಕ ಏನಂತ ಆಕಿಗೆ ತೋರಿಸ್ತೀನಿ. ಈ ಸರಿ ಮಾತ್ರ ಆಕಿಗೆ ನಾ ಇಲ್ಲಿಂದ ನಮ್ಮ ಆಡೇದಂದು ಹೋಲಕ್ಕಿ. ಆಕಿ ಅವ್ರ ತವ್ರ ಮನೆಗೆ ಹೆಂಗೆ ಹೋಗಿ ಕೂಡ್ತಾಳೆ ನಾನು ನೋಡ್ತೀನಿ. ಮಾಡ್ತೀನಿ ಆಕಿ ಬರ್ಲಿಕ್ಕಿ ನಾಳೆಗೆ.
ಹ್ಞೂ ಬರ್ತಾಳ ಗೌರಕ್ಕ ಆಕಿ, ನೀ ಅದೇನು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ. ಇದು ನೀ ಹಿಂಗೀಗ ರೆಡಿ ಮಾಡ್ಬೇಕಲ್ವಾ, ಮತ್ತು ನಾಳೆಗೆ ಆ್ಯಕ್ಟಿಂಗ್ ಮಾಡ್ಬೇಕಲ್ಲ ನೀ, ಮತ್ತು ನಿಮ್ಮ ಸಸಿ ಮುಂದೆ ಆಕಿನ ದಿನ ಅವ್ವ ಅಪ್ಪ ಎಲ್ಲರೂ ಬರ್ತಾರೆ. ಮತ್ತು ಆಕಿ ಏನು ಒಬ್ಬಾಕಿನೇ ಬರಲ್ಲ, ಬಂದ್ರಕಿ ಹ್ಯಾಂಗೆ ಉಳಿಸ್ಕೊತಿ ನೀನೇ ನೋಡು. ಮತ್ತು ಅವರು ಬಂದು ಕರ್ಕೊಂಡು ಹೋದ್ರೆ ಅಂದ್ರೆ ಏನು ಮಾಡ್ತಾ ಹಂಗೆ ಮಾತಾಡಿಸ್ಕೊಂಡು ಅದು ಆಕಿಗೆ ಇಲ್ಲೇ ಇಟ್ಕೊಂಬದು ಬಿಡೋದು ನಿನಗೆ ಬಿಟ್ಟಿದ್ದು. ನನಗೆ ನೀ ಕರ್ಸೋದು ಇಟ್ಟು ಹೇಳಿದಿ, ನಾ ಕರ್ಸೋಕ್ಕೆ ಐಡಿಯಾ ಮಾಡಿ ನಟ್ಟೆ. ಬಾ ನಡಿ, ನಿನಗೆ ಬೆಡ್ ಮೇಲೆ ಮಂಗಿಸಿ ಅದು ಇದು ಮಾಡ್ತೀನಿ, ಪಟ್ಟಿ ಹಾಕ್ತೀನಿ ತಲೆಗೆ ತಂದು, ಅದಕ್ಕೆ ಪಟ್ಟಿ ಎಲ್ಲ ಹಾಕಿ ಪ್ರಿಪೇರ್ ಮಾಡ್ತೀನಿ ಅಂತ ನಿಂಗೆ ನಾಳಿನ ಸಲಿಂದ. ಈಗ ನಾನು ನಮ್ಮ ಅತ್ತೆ ಮನೆಗೆ ಹೋದಂತಂದ್ರೆ ಯಾವತ್ತೂ ಇಲ್ಲಿಗೆ ಬರಬಾರ್ದು. ನನ್ನ ತವ್ರ ಮನೆಗೆ ನಾನು ಯಾವತ್ತೂ ಕಾಲಿಡಬಾರ್ದು. ಯಾಕಂತಂದ್ರೆ ನಮ್ಮ ಅಣ್ಣ ಯಾವತ್ತೂ ನಮ್ಮ ಅತ್ತಿಗೆ ಮೇಲೆ ಕೈ ಮಾಡಿರಲಿಲ್ಲ, ಆಕಿನ ಸಂಗಟ ಯಾವತ್ತೂ ಜಗಳನೂ ಆಡಿರಲಿಲ್ಲ. ಆದ್ರೆ ನನ್ನ ಸಲಿಂದು ನಿನ್ನ ನಮ್ಮ ಅತ್ತಿಗೆ ಅಮ್ಮ ಹೊಡೆದ್ಬಿಟ್ಟು ನಮ್ಮ ಅಣ್ಣ. ನಮ್ಮ ಅವ್ವನೂ ಅಷ್ಟೇ ಸೊಸಿ ಮಗಳಿಗಿನ್ನ ಹೆಚ್ಚಿಗೆ ನೋಡ್ಕೊಂಡಿರು. ಆದರೆ ಈಗ ನನ್ನ ಸಲಿಂದ ನಮ್ಮವ್ವ ಸೊಸಿ ಸಂಗಟ್ಟು ಜಗಳ ಆಡ್ಲಾಗತ್ತಾಳ. ಅತ್ತಿ ಸೊಸಿ ನಡುಗೆ ಜಗಳ ಆಡ್ಲತ್ತದ ನನ್ನಿಂದ, ಗಂಡ ಹೆಂಡತಿ ನಡುಗೆ ಜಗಳ ಆಡ್ಲಾಗ್ತದ ನನ್ನಿಂದ. ಬ್ಯಾಡ, ಕಷ್ಟಪಟ್ಟರೆ ನಾ ಒಬ್ಬಾಕಿನೇ ನಮ್ಮ ಅತ್ತಿ ಮನೆ ಕಷ್ಟ ಅನುಭವಿಸ್ತೀನಿ. ಇಲ್ಲಿತ್ತಂತಂದ್ರೆ ನನ್ನಿಂತ ಎಲ್ಲರದ್ದು ಮನಸ್ತಾಪಗಳು ಹೆಚ್ಚಿಗೆ ಹಾಕೋತ ಹೋಗ್ತಾವೆ. ಬ್ಯಾಡ, ನನ್ನ ಕಷ್ಟ ನನಗೆ ಇರಲಿ. ಹೆಣ್ಮಕ್ಳು ಯಾವತ್ತೂ ಕೆಟ್ಟು ತವ್ರ ಮನೆಗೆ ಬರ್ಲಿಕ್ಕೆ ಹೋಗಬಾರ್ದು. ನನ್ನಂಥ ಪರಿಸ್ಥಿತಿ ನನ್ನ ಶತ್ರುಗಳಿಗೂ ಬರಬಾರ್ದು. ಅವ್ವ ನಂಗೆ ಕ್ಷಮಿಸ್ಬಿಡು ಬೇ, ನಂಗೆ ಕ್ಷಮಿಸ್ಬಿಡು. ನಾನು ಯಾವತ್ತೂ ಈ ಮನೆಗೆ ಕಾಲು ತುಳಿಯಲ್ಲವ. ನಾನು ಹೋಗ್ತೀನಿ ಬೇ ನಮ್ಮ ಅತ್ತಿ ಕೈಯಾಗ, ಅಲ್ಲೇ ಸಾಯ್ತೀನಿ, ಅಲ್ಲೇ ಇರ್ತೀನಿ. ನನಗೆ ನೀವು ಚಂದಿರಬೇಕು, ನನ್ನ ತವ್ರ ಮನೆ ಚಂದಿರ್ಬೇಕು ನನಗೆ. ನಾನು ಮಾತ್ರ ಯಾವತ್ತೂ ಇಲ್ಲಿ ಹೆಚ್ಚಿಗೆ ಇಡಲ್ಲ. ಎಲ್ಲರೂ ಚಂದಿರಲಿ. ನಂದು ಒಬ್ಬಾಕಿಂದ ಜೀವನ ಅಲ್ಲ, ಹಾಗೂ ಹಾಳಾಗ್ಯದ ಹಿಂಗೂ ಹಾಳಾಗ್ಯದ ಅಷ್ಟೇ. ನಮ್ಮ ಅತ್ತಿ ನನಗೆ ಸೇರಲ್ಲ ಅಂತ ನಂಗೆ ಗೊತ್ತು. ಆಕೆ ನನ್ನ ಜೀವ ಒಂದಾಳ್ತಿ ಅರ್ದು ಬುಕ್ಕುತ್ತಾಳಂತನೂ ನಂಗೆ ಗೊತ್ತು. ಆದ್ರೆ ನಂದು ಒಬ್ಬಾಕಿಂದೇ ಅಲ್ಲ ಕಷ್ಟ. ಆದ್ರೆ ಇಲ್ಲಿ ಉಳ್ದಂದ್ರೆ ಎಲ್ಲರೂ ಕಷ್ಟಪಡ್ಬೇಕು ನನ್ಲಿತ್ತ. ಬೇಡ, ನಾನು ಹೋಗ್ತೀನಿ. ನಾಳೆಗೆ ನಮ್ಮ ಅತ್ತಿ ಮನೆಗೆ ಹೋಗ್ತೀನಿ ನಾನು. ನೋಡಿದ್ರಲ್ರಿ ಪೂಜಾ ಯಾಕೆ ಅವ್ರ ಅತ್ತೆ ಮನೆಗೆ ಹೋಗ್ತಾಳ ಅಂತಂತಂದ್ರೆ ಅವ್ರ ಅತ್ತೆ ಅಂದ್ಕೊಂಡಿರ್ತಾಳ್ರಿ ನಮ್ಮದು ಐಡಿಯಾ ಸಕ್ಸಸ್ ಆಯಿತು ಅಂಥೇಳಿ. ಆದ್ರೆ ಅದಿಲ್ರಿ, ಪೂಜಾ ಆಕಿಂದು ಪರಿಸ್ಥಿತಿಗೆ ಕೈ ಮೀರಿ ಆಕಿ ಅಲ್ಲಿಗೆ ಹೋಗಿರ್ತಾಳ್ರಿ. ಇಲ್ಲಿದ್ರೆ ಎಲ್ಲರ ಮಧ್ಯೆ ಜಗಳ ಆತಿರ್ತಾವೆ, ಮನಸ್ತಾಪ ಆತಿರ್ತಾವೆ. ನನ್ನಿಂತ ಯಾರಿಗೂ ಕಷ್ಟ ಬೇಡ, ಕಷ್ಟ ಅನುಭವಿಸೋದಿದ್ರೆ ನಾವು ಒಬ್ಬಾಕಿನೇ ಅನುಭವಿಸ್ಬೇಕು, ನನ್ನಿಂತ ಎಲ್ಲರಿಗೂ ಕಷ್ಟ ಕೊಡೋದು ಬೇಡ ಅಂಥೇಳಿ ಆಕಿ ಗಟ್ಟಿ ಧೈರ್ಯ ಮಾಡಿ ಏನು ಮಾಡ್ತಾಳೆ, ಅಲ್ಲಿ ಅತ್ತಿ ಮನೆಗೆ ಹೋಗ್ತಾಳ್ರಿ. ಅಲ್ಲಿ ಹೋದ್ಮೇಲೆ ಮುಂದೆ ಆಕಿನ ಜೀವನ ಏನಾಗ್ತದ, ಅವ್ರ ಅತ್ತಿ ಏನು ಮಾಡ್ತಾಳೆ, ಎಷ್ಟು ಆಕೆ ಉರಿದು ಮುಗ್ತಾಳ, ಪ್ರತಿಯೊಂದು ನಾನು ತೋರಿಸ್ಕೊತ ಹೋಗ್ತೀನಿ ರೀ. ಮತ್ತೆ ಹೇಳಾಗತ್ತೀನಿ ರೀ, ಇದು ಕೇವಲ ಕಾಲ್ಪನಿಕ ಕಥೆ ಅಲ್ರಿ, ರಿಯಲ್ ಸ್ಟೋರಿ ಅದ ರೀ. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಇನ್ನೊಂದು ಹೇಳ್ಬೇಕು ರೀ, ಹೆಣ್ಮಕ್ಳು ಅಷ್ಟೇ ರೀ, ಯಾವಾಗಲೂ ತಮಗೆ ಎಷ್ಟೇ ಕಷ್ಟ ಬಂದ್ರೂ ಸಹಿಸ್ಕೋತಾರೆ. ತವ್ರ ಮನೆ ಯಾವಾಗಲೂ ಚಂದ ಇರಲಿ ಅಂಥೇಳಿ ಅನ್ಕೋತಾರೆ. ದಯವಿಟ್ಟು ನಾನು ನಿಮ್ಗೆಲ್ರಿಗೂ ಕೇಳ್ಕೊಂಬೋದು ಇಷ್ಟೇ, ಆದಷ್ಟು ಸಪೋರ್ಟ್ ಮಾಡಿರಿ. ನನ್ನ ಎಫರ್ಟಿಗೆ ತಕ್ಕಂಗೆ ವ್ಯೂಸು ಬರ್ತಾ ಇಲ್ಲ, ಹಾಗಾಗಿ ನಾನು ಕೆಲವೊಂದು ಸರಿ ಕತೆ ಇಲ್ಲಿಗೆ ಸ್ಟಾಪ್ ಮಾಡಲೇನೋ ಅಂಥೇಳಿ ಅನ್ಕೊಳಗತ್ತೀನಿ. ಭಾಳ ಬೇಜಾರಾಗ್ಲತ್ತದ್ರಿ. ಯಾಕಂತಂದ್ರೆ ಒಂದು ವ್ಯಕ್ತಿ ನಿಜವಾದ ಕತೆ ನಾವು ಮಾಡಿ ಹಾಕ್ಲಾಗತ್ತೀವಿ ಅಂತಂದ್ರೆ ಅದು ಎಫರ್ಟಿಗೆ ತಕ್ಕಂಥ ಪ್ರತಿಫಲ ಸಿಗ್ಬೇಕ್ರಿ. ಅದು ಸಿಗ್ತಾ ಇಲ್ಲ ಅಂತಂದ್ರೆ ಸುಮ್ಮನೆ ಟೈಮು ವೇಸ್ಟು, ಎಲ್ಲ ವೇಸ್ಟು ಅಂತ ಅನಿಸ್ಬಿಡ್ತದೆ ರೀ. ದಯವಿಟ್ಟು ರಿಕ್ವೆಸ್ಟ್ ಅಂತ ಅನ್ಕೋರಿ, ಆದಷ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಒಂದು ಲೈಕ್ ಕೊಡಿರಿ, ಹಾಗೆ ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊರಿ. ಮುಂದೆ ಇನ್ನೂ ಕತೆ ಭಾಳ ಚಲೋ ಅದ ರೀ, ಹೊಸ ತಿರುವು ಎಲ್ಲ ತಗೋತದ. ಒನ್ಸ್ ಅಗೇನ್ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.